ಎಲ್ರಿಗೂ ನಮಸ್ಕಾರ. ಇವತ್ತು KPSC ಸೆಕ್ರೆಟರಿ ಸರ್ ಭೇಟಿ ಮಾಡಿದ್ವಿ. ಆಮೇಲೆ ಪ್ರಿಯಾಂಕ್ ಖರ್ಗೆ ಸರ್ನ ಭೇಟಿ ಮಾಡಿದ್ವಿ. ಬಿಕಾಸ್ ಏನಪ್ಪ ಅಂದರೆ 17ನೇ ತಾರೀಕು PDO 97 ಪೋಸ್ಟ್ HKದು ಒಂದು ಎಕ್ಸಾಮ್ ನಡೆದಿತ್ತು. ಆ ಎಕ್ಸಾಮ್ಸಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಆ ಗೊಂದಲದಲ್ಲಿ ಆ ಒಂದು ಎಕ್ಸಾಮ್ ಸೆಂಟರಲ್ಲಿ ಸುಮಾರು 12 ಜನ ಸ್ಟೂಡೆಂಟ್ಸ್ ಮೇಲೆ FIR ಹಾಕಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ಆದರೆ KPSCಯಲ್ಲಿ ಸೆಕ್ರೆಟರಿ ಸರ್ ಕೇಳಿದ್ರೆ ಯಾಕೆ ಅದು ಅಲ್ಲಿರೋ ಒಂದು ಎಕ್ಸಾಮ್ ಸೆಂಟರಲ್ಲಿ ಮಾಡಿರೋ ತಪ್ಪಿಗೆ ಸ್ಟೂಡೆಂಟ್ಸ್ ಮೇಲೆ ಅಂದರೆ ಪ್ರಶ್ನೆ ಮಾಡಿದ್ದಕ್ಕೆ ಸ್ಟೂಡೆಂಟ್ಸ್ ಮೇಲೆ FIR ಹಾಕಿದ್ದಾರೆ. ನಾವು ಅದನ್ನೇ ಚರ್ಚೆ ಮಾಡಿದ್ವಿ. ಏನಂದರೆ ಅದು ಯಾಕೆ ಡಿಲೇ ಆಯಿತು, ಕ್ವಶನ್ ಪೇಪರ್ ಯಾಕೆ ಡಿಲೇ ಮಾಡಿದ್ರು ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಅಂತಂದರೆ ಹಂಗೆ ಹೇಳ್ತಿದ್ದಾರೆ, ನನಗೂ ಗೊತ್ತಿಲ್ಲ ಅಂತೇಳಿ. ಬಟ್ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾಳೆ ಏನೋ ಕಮಿಷನ್ ಅವ್ರ ಮೀಟಿಂಗಲ್ಲಿ ಚರ್ಚೆ ಮಾಡ್ತಾರಂತೆ. PDO ಎಕ್ಸಾಮ್ಸು ಅಂದರೆ ಎಕ್ಸಾಮ್ ಆಗಬೇಕಾ ಇಲ್ಲ ಅಂತಂದರೆ ಅಲ್ಲಿ ಯಾರು ಎಕ್ಸಾಮ್ಸ್ ಅಟೆಂಡ್ ಮಾಡಿಲ್ವೋ ಅವರಿಗಷ್ಟೇ ಎಕ್ಸಾಮ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ನಾನ್ HKದು ಎಕ್ಸಾಮ್ ನಡೆಯುತ್ತಲ್ಲ ಅಲ್ಲೇನಾದರೂ ಅವರಿಗೆ ಕ್ಲಬ್ ಮಾಡಬೇಕನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರಂತೇಳಿ ಈ ಒಂದು ನೆಕ್ಸ್ಟ್ ಮೀಟಿಂಗ್ ಆದಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಮತ್ತು ಪ್ರಿಯಾಂಕ್ ಖರ್ಗೆ ಸರ್ ಹತ್ರನೂ ಇದ್ರ ಬಗ್ಗೆ ಮಾತಾಡಿದ್ವಿ. ಅವರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಮತ್ತು ಅವ್ರ ಸ್ಟೂಡೆಂಟ್ಸ್ ಪರವಾಗಿದ್ದಾರೆ ಯಾವಾಗೂ. ಮತ್ತು 12 ಜನದ ಮೇಲೆ FIR ಆಗಿದೆಯಲ್ಲ ಅದನ್ನು ನಾನು ಮಾತಾಡಿ ತರಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವ್ರು ಮಾತು ಕೊಟ್ಟಿದ್ದಾರೆ ಅಂದರೆ 100% ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ, ಮಾಡ್ತಾರೆ ಅವರು. ಅದ್ರ ಜೊತೆ ಏನಪ್ಪ ಅಂತಂದರೆ CTA ರಿಸಲ್ಟ್ಸ್ ಬಗ್ಗೆ ಕೇಳಿದ್ವಿ. ಮತ್ತು CTA ರಿಸಲ್ಟ್ಸ್ ಹಂಗೆ ಹೇಳ್ತಾ ಇದ್ದಾರೆ, ಲಾಸ್ಟ್ 15 ಡೇಸ್ ಮುಂಚೆನೇ ರಿಸಲ್ಟ್ಸ್ ಬಿಡಬೇಕಾಯಿತು. CTA ರಿಸಲ್ಟ್ಸು ಇನ್ನೂ ಬಿಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ KPSCಯಲ್ಲಿ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾರೆ. ಅಂದರೆ ಅಲ್ಲೇ ಸ್ಟಾಫ್ಸ್ ಕೊರತೆ ಇದೆ ಅಂದಮೇಲೆ ನಾನು ಸುಮಾರು 7-8 ವರ್ಷ ಆಗಿದೆ FD STA ನೋಟಿಫಿಕೇಶನ್ ಮಾಡಿ ರೆಕ್ರೂಟ್ಮೆಂಟ್ ಮಾಡಿಕೊಂಡು. ನಾನು ಸರ್ಕಾರಕ್ಕೂ ಸಾಕಷ್ಟು ಬಾರಿ ಹೇಳಿದ್ದೀನಿ ಮತ್ತು KPSCಗೂ ಹೇಳೋದೇನಪ್ಪ ಅಂತಂದರೆ ಫಸ್ಟು ನಿಮ್ಮ KPSC ಸಿಬ್ಬಂದಿ ಏನು ಕೊರತೆ ಇದೆ ಅದನ್ನು ಫಿಲ್ ಮಾಡ್ಕೊಳ್ಳಿ. ಸಾಕಷ್ಟು ಪ್ರತಿ ಸತಿ ಹೋದಾಗ ಬರೀ ಇದೇ ರೀಸನ್ ಹೇಳ್ಕೊಂಡು ಬರ್ತೀರಾ. ಲಾಸ್ಟ್ ಟೈಮ್ PDO ಎಕ್ಸಾಮ್ ನಡೀತಿತ್ತು, ಸಿಬ್ಬಂದಿ ಎಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದರು, ಮತ್ತು ಏನೋ ಒಂದು ರೀಸನ್, ಮತ್ತು ಇಲ್ಲಾಂದರೆ ಕಮಿಷನ್ ಮೇಲೆ ಹಾಕ್ತೀರಾ, ಆ ಒಂದು ಅಪ್ರೂವಲ್ ಆಗ್ತಾ ಇಲ್ಲ ಅಂತೇಳಿ. ಲಾಸ್ಟ್ 10 ತಿಂಗಳಾಗಿದೆ ಅದು ಎಕ್ಸಾಮ್ ಆಗಿ. ಇನ್ನೊಂದು 50 ದಿನ ಹೋದರೆ ಆಲ್ಮೋಸ್ಟ್ 1 ವರ್ಷ ಆಗುತ್ತೆ CTA ಎಕ್ಸಾಮ್ ಆಗಿ. ದಯವಿಟ್ಟು ಆ ಒಂದು ರಿಸಲ್ಟ್ಸ್ ಬೇಗ ಕಂಪ್ಲೀಟ್ ಮಾಡಿ. ಏಕೆಂದರೆ ಆ ಒಂದು ರಿಸಲ್ಟ್ಸ್ ಬಿಟ್ಟರೆ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ. ನೀವು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಈಗ KPSC ಇರೋ ಸೆಕ್ರೆಟರಿ ಕೇಳಿದ್ರೆ ನಾನು ಈ ಒಂದು ವರ್ಷ ನಾನು ಇರಲಿಲ್ಲಪ್ಪ, ಈಗ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು KPTC ಲೈನ್ಮ್ಯಾನ್ ಹುದ್ದೆಗಳನ್ನ ನಾನು ಜಾರ್ಜ್ ಸರ್ಗೂ ತುಂಬ ಸತಿ ರಿಕ್ವೆಸ್ಟ್ ಮಾಡಿಕೊಂಡೆ, ಪ್ರತಿಭಟನೆಯೂ ಮಾಡಿದ್ದೀವಿ, ಆದರೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಇವತ್ತು ಪ್ರಿಯಾಂಕ್ ಖರ್ಗೆ ಸರ್ ಹತ್ರ ಅವರು ಮನವಿ ಮಾಡ್ಕೊಂಡಿದ್ವಿ. ಆದಷ್ಟು ಬೇಗ ಅಂದರೆ ಈ ಒಂದು ಮನವಿಗೆ ನಾಳೆ ಕ್ಯಾಬಿನೆಟಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. KPTC ಲೈನ್ಮ್ಯಾನ್ ಹುದ್ದೆಗಳದ್ದು ಜಾರ್ಜ್ ಸರ್ ಹತ್ರ ನೋಡೋಣ ಅದಾದಮೇಲೆ ಏನು ಮಾಡಬೇಕಂತ. ನಾವು KPTC ಲೈನ್ಮ್ಯಾನ್ ಹುದ್ದೆಗಳನ್ನ ನಾವು ಕೇಸು ಫೈಲ್ ಮಾಡ್ತಾಯಿದ್ವಿ. ಆದಷ್ಟು ಬೇಗ ಆಗುತ್ತೆ, ಅಂದರೆ ನಾಳೆ ನಾಡಿದ್ದರೊಳಗಡೆ ನಾವು ಕೇಸ್ ಫೈಲ್ ಮಾಡ್ತಿದ್ವಿ. ಅದಾದಮೇಲೆ ಮತ್ತೆ ನಮಗೆ ಲ್ಯಾಂಡ್ ಸರ್ವೇಯರ್ದು ನಿಮ್ಗೆ ಗೊತ್ತಿದೆ, ನಂಬರ್ ಆಫ್ ನೋಟಿಫಿಕೇಷನ್ ಇನ್ಕ್ರೀಸ್ ಆಯಿತು. ಬಿಕಾಸ್ ನಮ್ಮ ಸಂಘಟನೆಯಲ್ಲಿರೋ ಟೀಮು ಮತ್ತು ನೀವು ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಏನಿದೆ ಲ್ಯಾಂಡ್ ಸರ್ವೇಯರು, ಅವರು ಒಂದು ಸುಮಾರು ಎಲ್ಲ MLA ಮಿನಿಸ್ಟರ್ಸು ಕಂಟಿನ್ಯೂಸ್ ಆಗಿ ಮನವಿ ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲರ ಕಡೆಯಿಂದ ಹೇಳಿಸಿ ಈ ಒಂದು ನೋಟಿಫಿಕೇಷನ್ ಇನ್ಕ್ರೀಸ್ ಮಾಡಿಸಿರೋದು. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಆ ಒಂದು ಟೀಮ್ ವರ್ಕಿಗೆ ವರ್ಕ್ ಮಾಡಿದಂಥ ಎಲ್ಲ ಆಸ್ಪಿರೆಂಟ್ಸ್ಗೂ ಒಂದು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತಂದರೆ ಇಟ್ಸ್ ಆಲ್ ಅಬೌಟ್ ಟೀಮ್ ವರ್ಕಿಂದ ಬರೀ ಅದೇ ಅಲ್ಲ, KS ನೋಟಿಫಿಕೇಷನ್ನು ಇನ್ಕ್ರೀಸ್ ಮಾಡಿಸಿದ್ವಿ, ಮತ್ತು KS ಎಕ್ಸಾಮ್ ಮಾಡಿಸಿದ್ದು ಒಂದು ಸ್ಟೂಡೆಂಟ್ಸ್ ಯೂನಿಟಿ ಮತ್ತು ಟೀಮ್ ವರ್ಕಿಂದನೇ ಅಂತ ಹೇಳ್ಬೋದು. ಮತ್ತು ಅಗ್ರಿಕಲ್ಚರ್ ನೋಟಿಫಿಕೇಷನ್ ಮಾಡಿಸಿದ್ದು ಟೀಮ್ ವರ್ಕು. ಆರ್ಟಿಕಲ್ಚರ್ ನೋಟಿಫಿಕೇಷನ್ ಈಗ ಮಾಡಿಸ್ತಾ ಇದ್ದೀವಲ್ಲ, ಅದು ಒಂದು 15 ಜನ ಹುಡುಗರು ಪಾಪ ಪ್ರತಿದಿನ ಬಂದು ಓಡಾಡಿ ನೋಟಿಫಿಕೇಷನ್ ಇನ್ಕ್ರೀಸ್ ಮಾಡಿಸ್ತಿದ್ದಾರೆ. ಅದಾದಮೇಲೆ ನಿಮಗೆ ಗೊತ್ತಿರಬೇಕು, ಒಂದು ವೆಟರ್ನರಿ ನೋಟಿಫಿಕೇಷನ್ ಏನಿದೆ ಅದಕ್ಕೆ ಇಂಟರ್ವ್ಯೂ ಇಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವೆಲ್ಲ ಕಡೆ ಮನವಿ ಕೊಟ್ಟಿದ್ದೀವಿ. ಇವನ್ DPR ಮತ್ತು ಚೀಫ್ ಸೆಕ್ರೆಟರಿಗೆಲ್ಲರೂ ವೆಟರ್ನರಿಗೆ ಇಂಟರ್ವ್ಯೂ ಮಾರ್ಕ್ಸ್ ಬೇಡ ಅಂತ ಹೇಳಿ. ಅದಾದಮೇಲೆ ಎಕ್ಸಾಮ್ ಟೈಮ್ ಟೇಬಲ್ ಬಿಡಿ ಅಂತಲೂ KPSCಲಿ ನಾವು ಕೇಳ್ಕೊಂಡಿದ್ದೀವಿ. ಎಲ್ಲ ಎಕ್ಸಾಮ್ಸ್ದು ಟೈಮ್ ಟೇಬಲ್ ಬಿಡಬೇಕು. ಆದಷ್ಟು ಬೇಗ ಟೈಮ್ ಟೇಬಲ್ ಬಿಟ್ಟು ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಮತ್ತು PDO ನಾನ್ HKದು ಸ್ವಲ್ಪ ಸ್ಟ್ರಿಕ್ಟಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತಲೂ ಹೇಳಿದ್ದೀವಿ. ಮತ್ತು KS ನೋಟಿಫಿಕೇಷನ್ ಬಗ್ಗೆ ಚರ್ಚೆ ಮಾಡಿದ್ವಿ. KS ನೋಟಿಫಿಕೇಷನ್ನು ಆ ಒಂದು ಇವ್ರನ್ನ ಕೇಳಿದ್ರೆ ಸೆಕ್ರೆಟರಿ ನಾನು ಇರಲಿಲ್ಲ, ಇವಾಗಲೇ ಬಂದಿದ್ದು ಅಂತ ಹೇಳ್ತಾರೆ. ಆ KS ನೋಟಿಫಿಕೇಷನ್ನ ಕೇಸ್ ಹಾಕಿ ಕೋರ್ಟಿಂದ ಒಂದು ನೋಟಿಸ್ ಬರುತ್ತೆ KPSCಗೆ. ಆವಾಗಲೇ ಲಾಯರ್ನ ಇಟ್ಕೊಂಡಿದ್ದರೆ ಲಾಯರ್ನ ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ಆವಾಗಲೇ ಕೊಟ್ಟಿದ್ರೆ ಅವರು ಜಡ್ಜಿಗೆ ಕೊಡ್ತಿದ್ರು. ಆವಾಗಲೇ ಕೇಸ್ ಸಾಲ್ವ್ ಆಗ್ತಾಯಿತ್ತು. ಇಲ್ಲಿವರೆಗೂ ಡ್ರಾಗ್ ಮಾಡ್ಕೊಂಡು ಬಂದು 2-3 ಏರಿಂಗ್ ಆದಮೇಲೆ ಮತ್ತು ಆ ಜಡ್ಜ್ ಏನು ಮಾಡ್ತಾರೆ, ಯಾರು KPSCಯಿಂದ ಕಡೆ ಬರದೇ ಇರೋ ರೀಸನ್ಗೆ ಅವ್ರೇನು ಮಾಡಿದ್ದಾರೆ, ಕೇಸ್ ಸ್ಟೇ ಆಗಿದೆ. ಇವಾಗ ಎಕ್ಸಾಮ್ ಡಿಸೆಂಬರ್ 29 ಎಕ್ಸಾಮ್ ನಡೆಯುತ್ತಾ ಇಲ್ಲ ಅಂತ ನಾವು ಕೇಳಿದ್ದಷ್ಟೇ.
ಯಾಕೆಂದರೆ ಸಾಕಷ್ಟು ಸ್ಟೂಡೆಂಟ್ಸ್ಗೂ ಗೊಂದಲ ಇದೆ, ಅಂದರೆ ಎಕ್ಸಾಮ್ ನಡೆಯುತ್ತಾ ಇಲ್ಲ ಅಂತೇಳಿ. ಅದಕ್ಕೋಸ್ಕರ ನಾವು ಒಂದು ಕ್ಲಾರಿಫಿಕೇಶನ್ ತೊಗೊಂಡಿದ್ದೀನಿ ನಾಳೆ. ಯಾಕೆಂದರೆ ಈ KPSC ಆಲ್ಮೋಸ್ಟ್ ಒಂದು ಎಕ್ಸಾಮ್ ನಡೆಸಬೇಕಂದ್ರೆ ಅದು ಒಂದು 2-3 ಲಕ್ಷ ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾ ಇರಬೇಕಾದ್ರೆ ಈ ಒಂದು ಪ್ರಿಪ್ರೇಷನ್ ಆಲ್ಮೋಸ್ಟ್ 1.5-2 ಮಂತ್ಸಿಂದ ಪ್ರಿಪೇರ್ ಮಾಡಬೇಕು. ಕ್ವಶನ್ ಪೇಪರ್ ತೆಗಿಯೋದ್ರಿಂದ ಇರ್ಬೋದು, ಎಕ್ಸಾಮ್ ಸೆಂಟರ್ ಬುಕ್ ಮಾಡೋದು, ಇದೆಲ್ಲದಕ್ಕೂ ಆಲ್ಮೋಸ್ಟ್ 1.5-2 ಮಂತ್ಸಿಂದ ಪ್ರಿಪ್ರೇಷನ್ ಇರಬೇಕು. ಆ್ಯಸ್ ಆಫ್ ನಾವು KPSCಯಲ್ಲಿ 0 ಪ್ರಿಪ್ರೇಷನು, ಎಕ್ಸಾಮ್ ಸೆಂಟರ್ ಬುಕ್ ಮಾಡಿಲ್ಲ, ಕ್ವಶನ್ ಪೇಪರ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿಲ್ಲ. ನೆಕ್ಸ್ಟ್ ಕಮಿಷನ್ ಮೀಟಿಂಗ್ ಆದಾಗ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇವರು ನಿಜವಾಗ್ಲೂ ಕೇಸ್ ವೆಕೇಟ್ ಮಾಡಿ December 29 ಎಕ್ಸಾಮ್ಸ್ ನಡೆಸ್ತಾರ ಅನ್ನೋದು ಡೌಟು. ಸ್ಟೂಡೆಂಟ್ಸು ದಯವಿಟ್ಟು ಯಾರೂ, ಅಂದರೆ ಕೆಲವರು ತುಂಬ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸು ಕೆಲಸ ಬಿಟ್ಟು ಮತ್ತೆ ಇಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ತೀರಾ, ದಯವಿಟ್ಟು ಕೆಲಸ ಮಾಡಿಕೊಂಡೇ ಸ್ಟಡಿ ಮಾಡ್ತಾಯಿರಿ. ಮತ್ತು ಬಿ ಪೇಷನ್ಸ್. ಅಂದರೆ ಇವತ್ತು ಎಕ್ಸಾಮ್ಸ್ 29th ನಡೆಯೋದು 99% ಡೌಟ್ ಇದೆ. ಯಾಕೆಂದರೆ ವೆಕೇಟ್ ಆಗಬೇಕಂತಂದರೆ ವಿತಿನ್ December 10 ಒಳಗಡೆನೇ ಆಗಬೇಕು. ಯಾಕೆಂದರೆ ಇವ್ರು ಪ್ರಿಪ್ರೇಷನ್ ಮಾಡ್ಕೊಳೋದು, ಮತ್ತು December 21 ಆದಮೇಲೆ ಕೋರ್ಟ್ ವೆಕೇಷನ್ ಇದೆ. ಆದಷ್ಟು ಬೇಗ ಈ ಮಂತ್ ಇಲ್ಲ December 10 ಒಳಗಡೆನೇ ಮಾಡಬೇಕು. ಈ ಒಂದು ಸ್ಟೂಡೆಂಟ್ಸ್ ಯೂನಿಟಿ ಇಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ CTA ಇದು ಮಾರ್ಕ್ಸ್ ಲಿಸ್ಟ್ ಬಿಟ್ಟಿಲ್ಲ. ಈ KPSC ಕಮಿಷನ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ದುಡ್ಡು ಕೊಟ್ಟರೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ಅದನ್ನು ನಾವು ಎಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತಂದರೆ, ಫಸ್ಟು ನಾನೇನಪ್ಪ ಅಂದರೆ ಸ್ಟೂಡೆಂಟ್ಸಲ್ಲಿ ಕೇಳೋದು, ಸ್ಟೂಡೆಂಟ್ ಯೂನಿಟಿ ತುಂಬ ಇಂಪಾರ್ಟೆಂಟು. ಸ್ಟೂಡೆಂಟ್ ಯೂನಿಟಿ ಇಲ್ಲ ಅಂತಂದರೆ ನೋಡಿ, ಎಲ್ಲದರಲ್ಲೂ ಎಲ್ಲ ನೋಟಿಫಿಕೇಷನಲ್ಲೂ ಸ್ಟೂಡೆಂಟ್ ಯೂನಿಟಿಯಿಂದನೇ ಬೇಗ ರೆಕ್ರೂಟ್ಮೆಂಟ್ ಆಗ್ತಾ ಇರೋದು, ಮತ್ತು ಪ್ರಾಮಾಣಿಕರು ಒಳಗಡೆ ಅಂದರೆ ಜಾಬ್ ಸಿಗ್ತಾ ಇದೆ. CTAಗೆ ಯಾರು ಯುನೈಟ್ ಆಗಿ ಬಂದಿಲ್ಲ, ದಯವಿಟ್ಟು ಎಲ್ಲರೂ ಯುನೈಟ್ ಆಗಿ. ಮತ್ತು KSದು ಅಷ್ಟೇ, ಒಂದು ಎಕ್ಸಾಮ್ಸು ಮತ್ತು KPSC ಅವ್ರಿಗೆ ನಂಬ್ಕೊಂಡ್ರೆ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಎರಡು ಕಡೆನೂ ಕೇಸು, ಯಾಕೆಂದರೆ ಸ್ಟೂಡೆಂಟ್ಸ್ ಇಂಪ್ಲೀಟ್ ಮಾಡಬೇಕು. ಬಿಕಾಸ್ ಯಾಕೆ ಅಂತಂದರೆ ಸ್ಟೂಡೆಂಟ್ಸ್ ಇಂಪ್ಲೀಟ್ ಮಾಡಿಲ್ಲ ಅಂತ ಅಂದರೆ ಇವರು ಹಿಂಗೆ ಡ್ರ್ಯಾಗ್ ಮಾಡ್ಕೊತಾ ಹೋಗ್ತಾರೆ, ತುಂಬ ಡಿಲೇ ಮಾಡ್ತಾರೆ. ಇಲ್ಲ ನಮ್ಮ ಸಂಘಟನೆಯಿಂದನೋ ಆದ್ರೂ ನಾವು ಅದನ್ನು ಕೇಸ್ನ ಇಂಪ್ಲೀಟ್ ಮಾಡಿ ಈ ಒಂದು ಸ್ಟೇ ವೆಕೇಟ್ ಮಾಡಿಸಿ ಆದಷ್ಟು ಬೇಗ ಎಕ್ಸಾಮ್ ನಡೆಸೋವಂಥ ಒಂದು ಕೆಲಸ ಮಾಡೋಣ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಈ ಒಂದು CTA ರಿಸಲ್ಟ್ಸು ಅಷ್ಟೇ ನಾವು ಕೇಳಿದ್ದೀವಲ್ವ, ಆಲ್ಮೋಸ್ಟು ಈ ಮಂತಂತೂ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಮಂತು ಒಂದು ಫಸ್ಟ್ ವೀಕ್ ಅಂತೂ ಆಗಲ್ಲ. ಮೇ ಬಿ ಆದರೂ ಇನ್ನೊಂದು 20 ಡೇಸ್ ಅಂತೂ ಡ್ರ್ಯಾಗ್ ಮಾಡ್ತಾರೆ ಇವರು. ಆದಷ್ಟು ಬೇಗ ಮಾಡಲ್ಲ, ಯಾಕೆಂದರೆ ಇವ್ರು ಕೇಳಿದ್ರೆ ಕಮಿಷನ್ ಮೇಲೆ ಹೇಳ್ತಾ ಇದ್ದಾರೆ. ನಾವು ಇವತ್ತು ಪ್ರೆಷರ್ ಹಾಕಿದ್ದೀವಿ, ಸ್ವಲ್ಪ ಆದಷ್ಟು ಬೇಗ ಮಾಡಿಕೊಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಯಾಕೆಂದರೆ ನಾವು ಮತ್ತೆ ಮನವಿ ಕೊಡ್ತಾ ಇದ್ದೀವಿ. ಸಪೋಸ್ ಏನಾದರೂ ಅವ್ರು ಹಿಂಗೆ ಕಂಟಿನ್ಯೂ ಮಾಡ್ತಾ ಅಂದರೆ KPSC ಮುಂದೆ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಬೇಗ ಸ್ಟೂಡೆಂಟ್ ಇಶ್ಯೂಸ್ ಸಾಲ್ವ್ ಮಾಡಿ ಅಂತ ಕೇಳ್ತಾ ಇದ್ದೀನಿ KPSCಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.